ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. BPL ಕಾರ್ಡ್ ಆಗಿರ್ಬೋದು, APL ಕಾರ್ಡ್ ಆಗಿರ್ಬೋದು, ಅಂತ್ಯೋದಯ ಕಾರ್ಡ್ ಆಗಿರ್ಬೋದು, ನಿಮ್ಮ ಹತ್ರ ಯಾವ ಕಾರ್ಡ್ ಇದ್ರೂ ತಮ್ಮೆಲ್ಲರಿಗೂ ಇದೊಂದು ಮುಖ್ಯ ಮಾಹಿತಿ ಇದೆ. ಸೊ ಈಗಷ್ಟೇ ಸರ್ಕಾರದಿಂದ ಬಂದಿರೋವಂಥ ಒಂದು ಬಿಗ್ ಅಪ್ಡೇಟ್, ನಿಮಗೆ ಗುಡ್ ನ್ಯೂಸು ಇದೆ, ಬ್ರೇಕಿಂಗ್ ನ್ಯೂಸು ಇದೆ ಅಂತಲೇ ಹೇಳ್ಬೋದು. ಇದು ಸರ್ಕಾರದಿಂದ ಬಂದಿರೋಂಥ ಮಾಹಿತಿ, ಯಾವುದೇ ಥರ ಫೇಕ್ ನ್ಯೂಸ್ ಇಲ್ಲ. ಸೊ ಹೀಗಾಗಿ ವಿಡಿಯೋ ಕೊನೆವರೆಗೂ ನೋಡಿ. ಇದೇ ಮೊದಲನೇ ಬಾರಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರ್ಯಾರು ವಿಡಿಯೋಸ್ ನೋಡ್ತಾ ಇದ್ದೀರಾ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ BPL ರೇಷನ್ ಕಾರ್ಡ್ ತಿದ್ದುಪಡಿ 2025 ಮಾರ್ಚ್ 31ಕ್ಕೆ ಹಂಗೆ ಬಿಟ್ಟಿದ್ರು. ಸೊ ಅವಾಗ ಲಾಸ್ಟ್ ಡೇಟ್ ಆಗಿತ್ತು, ಆದರೆ ತುಂಬ ಜನ ತಿದ್ದುಪಡಿ ಮಾಡಿರಲಿಲ್ಲ. ಕೇವಲ ಒಂದು ಸ್ವಲ್ಪ ಜನ ಅಷ್ಟೇ ಮಾಡಿದ್ರು, ಆದರೆ ಎಲ್ಲರೂ ತಿದ್ದುಪಡಿ ಮಾಡ್ಕೊಳ್ಳೋಕ್ಕೆ ಆಗಿರಲಿಲ್ಲ. ಸೊ ತುಂಬ ಕಡಿಮೆ ಜನ ತಿದ್ದುಪಡಿ ಮಾಡ್ಕೊಂಡಿದ್ರು. ಇನ್ನು ಬಹಳ ಸಂಖ್ಯೆಯಲ್ಲಿ ಜನ ತಿದ್ದುಪಡಿ ಮಾಡಬೇಕಾಗಿತ್ತು, ಆದರೆ ಡೇಟ್ ಮುಗಿದೋಗಿತ್ತು. ಸೊ ಅವರಿಗೋಸ್ಕರನೇ, ಅಂದರೆ ಇದೇ 2025 ಜೂನ್ 30ರವರೆಗೂ ನಿಮಗೆ ತಿದ್ದುಪಡಿ ಮಾಡಿಕೊಳ್ಳುವಂತಹ ಅವಕಾಶ ಕೊಟ್ಟಿದ್ದಾರೆ ಸರ್ಕಾರ. ಅಥವಾ ನೀವು BPL ಕಾರ್ಡ್ಗೆ ಹೊಸದಾಗಿ ಯಾರ್ದಾದ್ರೂ ನಿಮ್ಮ ಮಕ್ಕಳ ಹೆಸರು ಸೇರಿಸೋದಾಗಿರ್ಬೋದು, ಅಥವಾ ಹೊಸದಾಗಿ ಮದುವೆ ಆದವರು ಹೊಸ ರೇಷನ್ ಕಾರ್ಡ್ ಮಾಡ್ಕೋಬೇಕು ಅನ್ನೋರು ಕೂಡ ಇದೇ ಜೂನ್ 30ನೇ ತಾರೀಕು ಅವಕಾಶ ಇದೆ. ದಯವಿಟ್ಟು ಯಾರಾದರೂ ನಿಮ್ಮ BPL ಕಾರ್ಡು, APL ಕಾರ್ಡು, ಅಂತ್ಯೋದಯ ಕಾರ್ಡು ಏನಾದರೂ ತಿದ್ದುಪಡಿ ಇದ್ರೆ, ಅಥವಾ ಹೊಸದಾಗಿ ರೇಷನ್ ಕಾರ್ಡ್ ಯಾರಾದರೂ ಮಾಡಿಸ್ಬೇಕು ಅಂದ್ಕೊಂಡವ್ರು ಇರಿದ್ರೆ, ತುಂಬ ಜನ ಕಾಯ್ತಾ ಇದ್ದೀರಾ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕೋಕ್ಕೆ ಯಾವಾಗ ಬಿಡ್ತಾರೆ ಅಂತ ಹೇಳ್ಬಿಟ್ಟು, ಆ ಥರದವರಿಗೆಲ್ಲ ಇದೊಂದು ಒಳ್ಳೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಜೂನ್ 30ವರೆಗೂ ತಮ್ಮೆಲ್ಲರಿಗೂ ಟೈಮ್ ಇದೆ. ಆದಷ್ಟು ಬೇಗ ಹೊಸದಾಗಿ ರೇಷನ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು, ಬೇಗ ಮಾಡಿಸಿ. ಇನ್ನೊಂದು, ನಮ್ಮ ಸರ್ಕಾರದಿಂದ ಬಹಳ ಸ್ಪಷ್ಟವಾಗಿ ಎಚ್ಚರಿಕೆ ನೀಡಿದ್ದಾರೆ ಜನಗಳಿಗೆ ಅಂತಂದರೆ, ಈ KYC ಮಾಡಿಸಿ ಅಂತ ಸರ್ಕಾರದಿಂದ ಆವಾಗವಾಗ ಅಪ್ಡೇಟ್ ಬರ್ತಾನೆ ಇರುತ್ತೆ. ಆದರೆ ಜನಗಳು ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟೂ ಜನದ್ದು ಈ KYCನ ಮಾಡಿಸಲ್ಲ. ರೇಷನ್ ಕಾರ್ಡ್ ಇದ್ದರೆ ಅದರಲ್ಲಿ ಹೆಡ್ ಆಫ್ ದಿ ಮೆಂಬರ್ ಯಾರು ಇರ್ತಾರೆ ಅವ್ರದ್ದು ಮಾತ್ರ ಮಾಡಿಸ್ತಾರೆ. ಹಾಗಲ್ಲ ಫ್ರೆಂಡ್ಸ್, ನಿಮ್ಮ ರೇಷನ್ ಕಾರ್ಡ್ದಲ್ಲಿ 5 ಜನ ಇದ್ದರೆ 5 ಜನದ ಆಧಾರ್ ಕಾರ್ಡ್ ತಗೊಂಡು ಈ KYC ಮಾಡಿಸ್ಬೇಕು. ಈ KYC ಮಾಡಿಸಿ ಇಲ್ಲಾಂದರೆ ರೇಷನ್ ಕಾರ್ಡು ಕ್ಲೋಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇನ್ನೂ ಯಾರ್ಯಾರು ಈ KYC ಮಾಡಿಸಿಲ್ಲ ರೇಷನ್ ಕಾರ್ಡು, ದಯವಿಟ್ಟು ಬೇಗ ಈ KYC ಕೂಡ ಮಾಡಿಸ್ಕೊಳ್ಳಿ. ಒಂದು ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟೂ ಜನದ ಆಧಾರ್ ಕಾರ್ಡ್ ತಗೊಂಡು ಈ KYCನ ಮಾಡಿಸಿ, ಮರಿಬೇಡಿ. ಮತ್ತು ಇದರ ಜೊತೆಗೆ ಇನ್ನೂ ಒಂದು ಭರ್ಜರಿ ಗುಡ್ ನ್ಯೂಸ್ ಏನಪ್ಪ ಅಂದರೆ, ಎಷ್ಟೊಂದು ಜನ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿ ಸುಮಾರು ವರ್ಷಗಳೇ ಆಗಿದೆ, ತಿಂಗಳುಗಳಾಗಿದೆ ಅಂತಲೇ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಸರ್ಕಾರದಿಂದ ಹೊಸ ರೇಷನ್ ಕಾರ್ಡ್ ಕೂಡ ಬಿಡುಗಡೆ ಆಗಿರಲಿಲ್ಲ. ಹಾಗೆ ಅಪ್ಲೈ ಮಾಡಿ ರೆಡಿ ಆಗಿರೋವಂಥ ರೇಷನ್ ಕಾರ್ಡ್ ವಿತರಣೆ ಕೂಡ ಮಾಡೇ ಇರಲಿಲ್ಲ. ಸುಮಾರು ದಿನಗಳ ಕಾಲ ಆಗಿತ್ತು. ಸೊ ಈಗ ಸರ್ಕಾರದಿಂದ ಆಹಾರ ಇಲಾಖೆಯಿಂದನೇ ಇದು ಮಾಹಿತಿನ ತಿಳಿದು ಬಂದಿದೆ. ಏನಂದರೆ, ಇವಾಗ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿ ರೇಷನ್ ಕಾರ್ಡ್ ರೆಡಿ ಆಗಿರುತ್ತಲ್ವ, ಸೊ ಆ ಥರ ವ್ಯಕ್ತಿಗಳಿಗೆಲ್ಲ ಇನ್ನು ಮುಂದೆ ರೇಷನ್ ಕಾರ್ಡ್ ಕೂಡ ವಿತರಣೆ ಮಾಡಲಾಗುತ್ತೆ. ಹೊಸದಾಗಿ ಯಾರ್ಯಾರು ಅಪ್ಲೈ ಮಾಡಿದ್ರೋ ಅವರಿಗೆಲ್ಲ ರೇಷನ್ ಕಾರ್ಡ್ ವಿತರಣೆ ಮಾಡಲಾಗುತ್ತೆ ಅಂತ ಕೂಡ ಇದು ಸರ್ಕಾರದಿಂದ ಬಂದಿರುವಂತಹ ಮಾಹಿತಿ ಫ್ರೆಂಡ್ಸ್. ಇದು ತಮ್ಮೆಲ್ಲರಿಗೂ ಒಂದು ಭರ್ಜರಿ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಸಾಕಷ್ಟು ದಿನಗಳಿಂದ ತುಂಬ ಜನ ಕಾಯ್ತಾ ಇದ್ರು ರೇಷನ್ ಕಾರ್ಡ್ಗೋಸ್ಕರ. ಸೊ ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ, ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇಷ್ಟು ದಿವಸ ಏನು ಜಾನ್ವರಿವರೆಗೂ ಏನು ನಿಮಗೆ 5 kg ಅಕ್ಕಿಯ ಹಣ ಏನು ಕೊಡ್ತಾ ಇದ್ರು, ಆ 5 kg ಅಕ್ಕಿಯ ಹಣ ಕೊಡೋದನ್ನು ಸ್ಟಾಪ್ ಮಾಡಿದ್ದಾರೆ. ಏನು DBT ಮೂಲಕ ನಿಮಗೆ ಏನು ಹಣ ಬರ್ತಿತ್ತಲ್ವ 5 kgದು 170 rupees, ಅದು ಸ್ಟಾಪ್ ಮಾಡಿಬಿಟ್ಟು ಇನ್ನು ಮುಂದೆ ಪ್ರತಿ ತಿಂಗಳು ಕೇಂದ್ರ ಸರ್ಕಾರದಿಂದ 5 kg ಅಕ್ಕಿ, ರಾಜ್ಯ ಸರ್ಕಾರದಿಂದ 5 kg ಅಕ್ಕಿ, ಟೋಟಲ್ ಒಬ್ಬ ವ್ಯಕ್ತಿಗೆ 10 kg ಅಕ್ಕಿನ ಕೊಡ್ತಾ ಇದ್ದಾರೆ. ಹಾಗೆ ಇನ್ನೂ ತುಂಬ ಕಡೆ ಎಲ್ಲ ಏನು ಸುದ್ದಿ ಆಗ್ತಾ ಇದೆ ಅಂದರೆ, 10 kg ಅಕ್ಕಿ ಜೊತೆಗೆ ಇನ್ನೂ ಏನೇನೋ ಕೊಡ್ತಾರೆ, 4 ಐಟಮ್ ಕೊಡ್ತಾರೆ, 5 ಐಟಮ್ ಕೊಡ್ತಾರೆ ಅಂತ. ಬಟ್ ಇನ್ನೂ ಯಾವುದೇ ಥರ ಸರ್ಕಾರದಿಂದ ಬಂದಿಲ್ಲ ಸ್ಪಷ್ಟವಾದಂತಹ ಮಾಹಿತಿ. ಸೊ ಆ ಕಾರಣಕ್ಕೆ ನಾನು ಇನ್ನು ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇಲ್ಲ. ಸೊ ನನ್ನ ಸಬ್ಸ್ಕ್ರೈಬರ್ಸ್ಗೆ ಕನ್ಫ್ಯೂಷನ್ ಬೇಡ ಅಂತ ಹೇಳ್ಬಿಟ್ಟು ಇದೇ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಆದರೆ ಸರ್ಕಾರದಿಂದ ಖಚಿತವಾದಂಥ ಮಾಹಿತಿ ಇನ್ನೂ ಬಂದಿಲ್ಲ. ಬಂದಿದ ತಕ್ಷಣ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ತಮ್ಮೆಲ್ಲರಿಗೂ ತುಂಬ ಮುಖ್ಯವಾಗಿರುವಂತಹ ಮಾಹಿತಿಗಳೇ ಈ ವಿಡಿಯೋದಲ್ಲಿ ತಿಳಿಸ್ಕೊಡಲಾಗಿದೆ. ತಮ್ಮೆಲ್ಲರಿಗೂ ಇದು ಬಹು ಮುಖ್ಯವಾದಂತಹ ವಿಡಿಯೋ ಅಂತ ಹೇಳಿದೆ. ಸೊ ತಮ್ಮೆಲ್ಲರಿಗೂ ತುಂಬಾ ಯೂಸ್ಫುಲ್ ಆಗಿದೆ ಈ ವಿಡಿಯೋ ಅಂತ ಭಾವಿಸ್ತೀನಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬಿಟ್ಟು ಪುಟ್ಟದೊಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್.